ಶ್ರೀ ಟಿವಿ ವರದಿ ಫಲಶ್ರುತಿ. ಬಲಿಗಾಗಿ ಕಾದಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ಟಿಸಿ ಸ್ಥಳಾಂತರಿಸಲು ಮುಂದಾಗದ ಬೆಸ್ಕಾಂ ಅಧಿಕಾರಿಗಳು. ವರದಿಯಾದ 24 ಗಂಟೆ ಒಳಗೆ ಎಚ್ಚೆತ್ತು ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು. ಎಚ್ಡಿ ಕೋಟೆ ತಾಲೂಕಿನ ದೇವಲಾಪುರ ಕಾಲೋನಿಯಲ್ಲಿ ವಿದ್ಯುತ್ ಪರಿವರ್ತಕ ಮತ್ತು ಕಂಬಗಳು ಅಪಾಯಕಾರಿ ಸ್ಥಿತಿಯಲ್ಲಿವೆ. ಜಮೀನಿನಲ್ಲಿರುವ ಯಮ ಸ್ವರೂಪಿ ವಿದ್ಯುತ್ ತಂತಿಗಳು ಹಾಗೂ ಟ್ರಾನ್ಸ್ಫಾರ್ಮರ್ ಬಲಿಗಾಗಿ ಕಾದಿವೆ. ಅಪಾಯ ಕಟ್ಟಿಟ್ಟ ಬುತ್ತಿ. ರೈತರು ಜೀವ ಕೈಯಲ್ಲಿ ಹಿಡಿದುಕೊಂಡು ಕೆಲಸ ಮಾಡಬೇಕಾಗಿದೆ ಎಂದು ಗ್ರಾಮದ ಶ್ರೀನಿವಾಸ್ ಅವರು ಬೆಸ್ಕಾಂ ಇಲಾಖೆಯ ವಿರುದ್ಧ ಶುಕ್ರವಾರ ಬೆಳಗ್ಗೆ ದೃಶ್ಯ ಶ್ರೀ ಟಿವಿ ಮಾಧ್ಯಮದ ಮುಂದೆ ಗಂಭೀರ ಆರೋಪ ಮಾಡಿದ್ರು. ಸರ್ ಲೈನ್ ಕಟ್ಟಾಗಿದೆ ಚೈನ್ ತಗೊಂಡ್ರೆ ಚೈನ್ ನಂಬರ್ ತಗೊಂಡ್ರೆ ಮಾಡಿ ಅಂದ್ಬಿಟ್ಟು ಅದೇ ಚೈನ್ ನಂಬರ್ ಕೊಟ್ಟು ಯಾರು ಮಾಡಕಂటే ಏನು ಹೇಳ್ತಾರೆ ಈರಪ್ಲೇ ಇದ್ದೇನ್ರಿ ಯಾರು ನಾವು ಇಟ್ಕೊಂಡಿವಿ ಈಗ ಹೇಳಪ್ಪ ನಮ್ಮ ಐಆರ್ ನಾವು ರಿಪೋರ್ಟ್ ಮಾಡ್ಬೇಕಲ್ಲ ನಮ್ಗೆ ಕೇಳ್ತಾರೆ ಕೊಡಿ ನಮ್ಮ ಮೇಲೆ ಆಕ್ಷನ್ ತಗೊಂತಾರೆ. ಏನ್ ಮಾಡ್ಬೇಕು ಈಗ ನಾವು ಆಕ್ಷನ್ ಅಂದ್ರೆ ನಮ್ಮ ಮೇಲೆ ಆಕ್ಷನ್ ಮೇಲೆ ಬೇರೆ ಮಾತಾಡಬೇಡಿ. ನೀವು ಖುದ್ದು ಬಂದು ನೋಡ್ರಿ ಸ್ಪಾಟ್ ನೋಡಿ ಬೀರೇಗೌಡ ಒಂದ್ಸರಿ ಅಲ್ಲ ಆಯ್ತು ಡಿಲೇ ಆಗಿದೆ ಅಂತ ಒಪ್ಕೊಂತೀರಲ್ಲ ನಮ್ಗೆ ಬೇರೆ ಮುಖಾಂತರ ಹೇಳ್ತಿದೀವಿ ನಾವು ಆಫೀಸ್. ಕಳೆದ 3 ವರ್ಷಗಳಿಂದ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳು ಶ್ರೀ ಟಿವಿ ದೃಶ್ಯ ಮಾಧ್ಯಮದ ವರದಿಯಾದ ದಿನವೇ ಎಚ್ಚೆತ್ತು ಇಂದು ಬೆಳಗ್ಗೆ ಬೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಗ್ರಾಮಕ್ಕೆ ತೆರಳಿ ವಿದ್ಯುತ್ ಪರಿವರ್ತಕ ಸ್ಥಳಾಂತರ ಕಾರ್ಯ ಬೇರುಸಿನಿಂದ ನಡೆಯುತ್ತಿದೆ. ಕಳೆದ 3 ವರ್ಷಗಳಿಂದ ರೈತರು ಅಲೆದಾಟಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ವರದಿ ರಮೇಶ್ ಕೋಟೆ.